ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದುರ್ಗಾ ಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಟೆಕ್ನೋ ದುರ್ಗಾ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಮೋಟೋರೋಲಾ ಕಂಪನಿಯವರು ರೀಸೆಂಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ಅನೌನ್ಸ್ ಮಾಡಿದ್ದಾರೆ. ಆ ಸ್ಮಾರ್ಟ್ ಫೋನ್ ಹೆಸರು ಬಂದ್ಬಿಟ್ಟು ಮೋಟೋರೋಲಾ H60 ಸ್ಟೈಲಸ್ ಅಂತ. ಸೊ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಈ ಸ್ಮಾರ್ಟ್ ಫೋನ್ ಅಲ್ಲಿ ನಮ್ಗೆ ಒಂದು ಸ್ಟೈಲಸ್ ಪೆನ್ ಇರುತ್ತೆ. ಸ್ಟೈಲಸ್ ಪೆನ್ ಅಂದ್ರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನ ಕ್ಲಿಯರ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ನಮಗೆ ಮೊದಲೆಲ್ಲ ಸ್ಯಾಮ್ಸಂಗ್ ನೋಟ್ ಸೀರೀಸ್ ಅಲ್ಲಿ ಪೆನ್ ಬರ್ತಿತ್ತು, ಎಸ್ ಪೆನ್ ಬರ್ತಿತ್ತು. ಇವಾಗ ಅದು S25 ಅಲ್ಟ್ರಾ ಸೀರೀಸಲ್ಲಿ ಇದೆ. ಮತ್ತು ನಮಗೆ ಆ್ಯಪಲ್ ಟ್ಯಾಬ್ಗೆಲ್ಲ, ಆ್ಯಪಲ್ ಐಪ್ಯಾಡ್ಗೆಲ್ಲ ನಮಗೆ ಆ್ಯಪಲ್ ಪೆನ್ಸಿಲ್ ಬರ್ತಿತ್ತು. ಸೊ ಅದೇ ಥರನೇ ಫೋನಲ್ಲೇ ಇಂಟಿಗ್ರೇಟ್ ಆಗಿರೋ ಒಂದು ಸ್ಟೈಲಸ್ ಇರುತ್ತೆ. ಸೊ ಅದರಿಂದ ನಾವು ಫೋನಲ್ಲಿ ನೋಟ್ ಮಾಡೋದಕ್ಕೆ, ಸ್ಕೆಚ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಅದನ್ನೇ ಸ್ಟೈಲಸ್ ಅಂತಾರೆ. ಸೊ ಮೋಟೋರೋಲಾ ಅವರು ಇದನ್ನ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ ತಂದು ರೆವಲ್ಯೂಷನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಫಸ್ಟ್ ನಾವು ಇದರಲ್ಲಿರೋ ಸ್ಪೆಸಿಫಿಕೇಶನ್ಸ್ನ ತಿಳ್ಕೊಂಡು ಯಾವ ಪ್ರೈಸ್ ಸೆಗ್ಮೆಂಟಲ್ಲಿ ಇದು ಲಾಂಚ್ ಆಗ್ಬೋದು, ಸೊ ಆ ಪ್ರೈಸ್ ಸೆಗ್ಮೆಂಟಲ್ಲಿ ಈ ಸ್ಪೆಸಿಫಿಕೇಶನ್ಸ್ ಎಲ್ಲ ಸರಿ ತೂಗುತ್ತಾ ಅದನ್ನ ನೋಡೋಣ. ಅದನ್ನ ತಿಳ್ಕೊಂಡು ಇದರ ಸ್ಪೆಸಿಫಿಕೇಶನ್ಸ್ ಏನೇನಿರುತ್ತೆ, ಲೈಕ್ ಅವ್ರು ಅನೌನ್ಸ್ ಮಾಡಿದ ಸ್ಪೆಸಿಫಿಕೇಶನ್ಸು, ಸೊ ಅದೆಲ್ಲ ತಿಳ್ಕೊಳ್ಳೋಣ. ಮತ್ತು ಆ ಪ್ರೈಸ್ ರೇಂಜಲ್ಲಿ, ಲೈಕ್ ಯಾವ ಪ್ರೈಸ್ ಸೆಗ್ಮೆಂಟಲ್ಲಿ ಲಾಂಚ್ ಮಾಡ್ತಿದ್ದಾರೆ ಅದಕ್ಕೆ ಇದು ಸೂಟೇಬಲ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಈ ಸ್ಮಾರ್ಟ್ ಫೋನ್ನ ಸ್ಪೆಸಿಫಿಕೇಶನ್ ಬಂದರೆ ನಮಗೆ ಫ್ರಂಟಲ್ಲಿ ಡಿಸ್ಪ್ಲೇ ನೋಡಿದ್ರೆ ನಮಗೆ ಫ್ಲಾಟ್ ಡಿಸ್ಪ್ಲೇ ಬರುತ್ತೆ. ಯೂಶಲಿ H60 ಸೀರೀಸ್, H50 ಸೀರೀಸ್, H ಸೀರೀಸ್ ಎಲ್ಲ ನಮಗೆ ಮೋಸ್ಟ್ ಆಫ್ ದ ಸ್ಮಾರ್ಟ್ ಫೋನ್ಗಳು ನಮ್ಗೆ ಕರ್ವ್ ಡಿಸ್ಪ್ಲೇಲಿ ಬರುತ್ತೆ. ಈ ಸ್ಮಾರ್ಟ್ ಫೋನ್ ಮಾತ್ರ ನಮಗೆ ಫ್ಲಾಟ್ ಡಿಸ್ಪ್ಲೇಲಿ ಬರುತ್ತೆ. ಮತ್ತು ಇನ್ನೊಂದು ನಮಗೆ ಇದರ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚ್ ಡಿಸ್ಪ್ಲೇ ಸೈಜ್ ಆಗಿರುತ್ತೆ. ಇದು 120 Hz ರಿಫ್ರೆಶ್ ರೇಟ್ಸ್ನ ಸಪೋರ್ಟ್ ಮಾಡುತ್ತೆ. ಮತ್ತು ಇದೊಂದು ಪ್ಯೂರ್ LED ಡಿಸ್ಪ್ಲೇ ಆಗಿರುತ್ತೆ, ಲೈಕ್ AMOLED ಡಿಸ್ಪ್ಲೇನೆ. ಮತ್ತು ಇದೊಂದು 10 ಬಿಟ್ ಪ್ಯಾನೆಲ್ ಆಗಿರೋದ್ರಿಂದ ಇದು 1 ಬಿಲಿಯನ್ ಕಲರ್ಸ್ನ ಸಪೋರ್ಟ್ ಮಾಡುತ್ತೆ. ಮತ್ತು ಇದರಲ್ಲಿ ಡಿಸ್ಪ್ಲೇ ಬ್ರೈಟ್ನೆಸ್ ಬಂದುಬಿಟ್ರೆ, ಪೀಕ್ ಬ್ರೈಟ್ನೆಸ್ ಬಂದ್ಬಿಟ್ಟು ನಮಗೆ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುತ್ತೆ. ಮತ್ತು ಹೈ ಬ್ರೈಟ್ನೆಸ್ ಲೈಕ್ ಅಂದರೆ ಮ್ಯಾಕ್ಸಿಮಮ್ ಬ್ರೈಟ್ನೆಸ್ ಇಟ್ಟಾಗ ನಮಗೆ ಯಾವುದು ನಿಟ್ಸ್ ಬರುತ್ತೆ ಅಂದರೆ ಅದು 1400 ನಿಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಜೊತೆ ಬರುತ್ತೆ. ಮತ್ತು ಈ ಸ್ಮಾರ್ಟ್ ಫೋನ್ನ ಡಿಸೈನ್ ಆ್ಯಂಡ್ ಬಿಲ್ಡ್ ಕ್ವಾಲಿಟಿಗೆ ಬಂದರೆ ನಮಗೆ ಇದು ಪ್ಲಾಸ್ಟಿಕ್ ಫ್ರೇಮ್ ಜೊತೆ ಬರುತ್ತೆ. ನಮಗೆ ಫ್ರಂಟಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಜೊತೆ ಬರುತ್ತೆ. ಬ್ಯಾಕಲ್ಲಿ ವೇಗನ್ ಲೆದರ್ ಜೊತೆ ಬರುತ್ತೆ. ಸೊ ಬ್ಯಾಕಲ್ಲಿ ನಮಗೆ ವೇಗನ್ ಲೆದರ್ ಜೊತೆ ಬರೋದ್ರಿಂದ ನಮಗೆ ಯಾವ್ಯಾವ ಕಲರ್ ಆಪ್ಷನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಯಾವ್ಯಾವ ಕಲರ್ ಆಪ್ಷನ್ ಅಂದರೆ ನಮಗೆ ಈ ಸ್ಮಾರ್ಟ್ ಫೋನ್ 2 ಕಲರ್ ಆಪ್ಷನ್ ಜೊತೆ ಬಿಟ್ಟಿದ್ದಾರೆ. ಅದು ಯಾವುದು ಅಂದರೆ ಒಂದು ಸಬ್ದ ವೆಬ್ ಮತ್ತು ಇನ್ನೊಂದು ಗಿಬ್ರಾಲ್ಟನ್ ಸಿ ಅಂತ. ಸೊ ಫ್ರೆಂಡ್ಸ್, ಬ್ಯಾಕ್ ಸೈಡ್ ಬಂದರೆ ನಮಗೆ ಇದರಲ್ಲಿ 3 ಕ್ಯಾಮ್ರಾ ಸಿಗುತ್ತೆ. ಒಂದು ಮೇನ್ ಕ್ಯಾಮ್ರಾ ಬಂದುಬಿಟ್ಟು ನಮಗೆ 50 ಮೆಗಾ ಪಿಕ್ಸೆಲ್ನ ಸೋನಿ ಲಿಟಿಯಾ 700C ಸೆನ್ಸರ್ ಆಗಿರುತ್ತೆ. ಮತ್ತು ಇನ್ನೊಂದು 13 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಆ್ಯಂಗಲ್ ಕ್ಯಾಮ್ರಾ ಇರುತ್ತೆ. ಮತ್ತು ಇನ್ನೊಂದು ನಮಗೆ ಕಲರ್ ಸೆನ್ಸರ್ ಇರುತ್ತೆ, ಲೈಕ್ ಆಂಬಿಯಂಟ್ ಕಲರ್ ಸೆನ್ಸರ್ ಇರುತ್ತೆ. ಸೊ ಈ ಕಲರ್ ಸೆನ್ಸರ್ ಏನು ಮಾಡುತ್ತೆ ಅಂದರೆ ನಮಗೆ ಪಿಕ್ಚರ್ ಕ್ಯಾಪ್ಚರ್ ಮಾಡುವಾಗ ಸರೌಂಡಿಂಗಲ್ಲಿರೋ ಟೆಂಪ್ರೇಚರ್ನ ಸೆನ್ಸ್ ಮಾಡಿಬಿಟ್ಟು ಆ ಟೆಂಪ್ರೇಚರ್ಗೆ ತಕ್ಕನಾಗೆ ನಾವು ಫೋಟೋದಲ್ಲಿರೋ ಕಲರ್ನ ಅಡ್ಜಸ್ಟ್ ಮಾಡುತ್ತೆ. ಸೊ ಈ ಸೆನ್ಸರ್ ಮಾಡೋ ಕೆಲಸ ಇದು. ನಮಗೆ ಫ್ರಂಟಲ್ಲಿ ನೋಡಿದ್ರೆ ನಮಗೆ 32 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ನಮ್ಗೆ ಇದರಲ್ಲಿ ಒಂದು ಒಳ್ಳೆ ವಿಷಯ ಏನಂದರೆ ಎಲ್ಲ 3 ಕ್ಯಾಮ್ರಾ, ಲೈಕ್ ಮೇನ್ ಕ್ಯಾಮ್ರಾ, ಅಲ್ಟ್ರಾವೈಡ್ ಆ್ಯಂಗಲ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, 3 ಕ್ಯಾಮ್ರಾದಲ್ಲೂ ನಮಗೆ 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ 3 ಕ್ಯಾಮ್ರಾದಲ್ಲಿ ನಮ್ಗೆ 4K ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ನಮಗೆ ಇದರಲ್ಲಿ ಸೌಂಡ್ ಬಂದುಬಿಟ್ಟು ನಮಗೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಜೊತೆ ಬರುತ್ತೆ ಈ ಸ್ಮಾರ್ಟ್ ಫೋನು. ಮತ್ತು ಇದರಲ್ಲಿ ನಮಗೆ ಡಾಲ್ಬಿ ಅಟ್ಮಾಸ್ ಆಡಿಯೋನು ಸಪೋರ್ಟ್ ಮಾಡುತ್ತೆ ಈ ಸ್ಮಾರ್ಟ್ ಫೋನು. ಸೊ ಇದರಲ್ಲಿ ನಮಗೆ ರ್ಯಾಮ್ ಆ್ಯಂಡ್ ರಾಮು 8GB ಒಂದೇ ವೇರಿಯಂಟಲ್ಲಿ ಕೊಟ್ಟಿದ್ದಾರೆ. 8GB ರ್ಯಾಮು 256GB ಸ್ಟೋರೇಜ್ ಜೊತೆ ಬಂದಿರುತ್ತೆ. ರ್ಯಾಮ್ ಟೈಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುತ್ತೆ. ಮತ್ತು ಸ್ಟೋರೇಜ್ ಬಂದುಬಿಟ್ಟು FS 2.2 ಸ್ಟೋರೇಜ್ ಆಗಿರುತ್ತೆ. ಮತ್ತು ನಾವು ಇದನ್ನ ಒಂದು ವಿಷಯ ನೋಡೋದಾದರೆ, ನಮ್ಗೆ ಲಾಸ್ಟ್ 2 ಇಯರ್ಸಲ್ಲಿ 8 ಸೀರೀಸಲ್ಲಿ ಯಾವುದೇ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ, ಎಲ್ಲದರಲ್ಲೂ ಇದೇ ರ್ಯಾಮ್ ಟೈಪು, ಇದೇ ಸ್ಟೋರೇಜ್ ಟೈಪ್ ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಾನು ಇಲ್ಲಿವರೆಗೂ ಇರೋ ಸ್ಪೆಸಿಫಿಕೇಶನ್ಸ್ ನೋಡಿ ಮತ್ತು ನೆಕ್ಸ್ಟ್ ಹೇಳೋ ಪ್ರೊಸೆಸರ್ ಯಾವುದು ಅಂತ ಅದನ್ನ ನೋಡಿ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಇದು ಯಾವ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್ ಪ್ರೊಸೆಸರ್ಗೆ ಹೋಗೋಕೆ ಮುಂಚೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ಸೊ ನೀವೇನಾದ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಪ್ರತಿ ಸಲ ವೀಡಿಯೋ ಹಾಕ್ದಾಗಲೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನಮಗೆ ಫೋನಲ್ಲಿ ಬಾಟಮಲ್ಲಿ ನಮಗೆ ಏನೇನು ಸಿಗುತ್ತೆ ಅಂದರೆ, ಲೈಕ್ ನಮಗೆ ಬಾಟಮಲ್ಲಿ Type-C ಪೋರ್ಟ್ ಇರುತ್ತೆ, 2.2 Type-C ಪೋರ್ಟ್ ಜೊತೆ ಬರುತ್ತೆ. ಮತ್ತು ಇನ್ನೊಂದು ಸ್ಪೀಕರ್ ಗ್ರಿಲ್ ಇರುತ್ತೆ, ಮೈಕ್ರೋಫೋನ್ ಇರುತ್ತೆ, ಸಿಮ್ ಸ್ಲಾಟ್ ಇರುತ್ತೆ. ಮತ್ತು ಇನ್ನೊಂದು ಸ್ಟೈಲಸ್ನ ಇನ್ಸರ್ಟ್ ಮಾಡೋದಕ್ಕೆ ಒಂದು ಪೋರ್ಟ್ ಇರುತ್ತೆ, ಲೈಕ್ ಒಂದು ಸ್ಲಾಟ್ ಇರುತ್ತೆ. ಸ್ಟೈಲಸ್ನ ಇನ್ಸರ್ಟ್ ಮಾಡೋದಕ್ಕೆ ಒಂದು ಸ್ಲಾಟ್ ಇರುತ್ತೆ. ಸೊ ನಮಗೆ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದುಬಿಟ್ಟು ನಮಗೆ ಕ್ವಾಲ್ಕಾಮ್ನ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಯೂಸ್ ಮಾಡ್ತಾರೆ. ಇದೊಂದು 4 nm ಪ್ರೊಸೆಸ್ ಮೇಲೆ ಬಿಲ್ಡ್ ಆಗಿರೋ ಪ್ರೊಸೆಸರ್ ಆಗಿರುತ್ತೆ. ಸೊ ಇದೇ ಪ್ರೊಸೆಸರ್ನ ನಾವು ಲಾಸ್ಟ್ ಇಯರಲ್ಲಿರೋ ಮೋಟೋರೋಲಾ H50 ಫ್ಯೂಷನ್ ಫೋನಲ್ಲೂ ನೋಡ್ಬೋದು. ನಾನು ಲಾಸ್ಟ್ ಒಂದು ಫೋನ್ ರಿವ್ಯೂ ಮಾಡಿದ್ನಲ್ಲ, ಅದರಲ್ಲೂ ಸೇಮ್ ಇದೇ ಪ್ರೊಸೆಸರ್ ಯೂಸ್ ಮಾಡಿರೋದು. ಸೊ ಈ ಪ್ರೊಸೆಸರು ಒಂದು ಮಿಡ್ ಎಂಡ್ ಪ್ರೊಸೆಸರ್ ಅನ್ಬೋದು. ಸೊ ಇದರಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕಾಗಲ್ಲ, ಲೈಕ್ ಆವ್ರೇಜ್ ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ ಗೇಮ್ಸ್ ಆಡ್ಬೋದು. ಮತ್ತು ನಾವು ಲೈಕ್ ಡೇ ಟು ಡೇ ಯೂಸೇಜ್ಗೆ ಈ ಪ್ರೊಸೆಸ್ ಚೆನ್ನಾಗೆ ಹ್ಯಾಂಡಲ್ ಮಾಡುತ್ತೆ. ಮತ್ತು ನಾನು ಆಗಲೇ ಹೇಳಿದ್ನಲ್ಲ, ಲಾಸ್ಟ್ ಇಯರ್ ಪ್ರೊಸೆಸರ್ನೇ ಈ ಫೋನಲ್ಲೂ ಯೂಸ್ ಮಾಡಿದ್ದಾರೆ. ಸೊ ಇದಕ್ಕೆ ಸಕ್ಸೆಸರ್ ಇದೆ, ಆದರೂ ಅದನ್ನು ಯೂಸ್ ಮಾಡಿಲ್ಲ.
ಲೈಕ್ 7S Gen 3 ಯೂಸ್ ಮಾಡ್ಬೋದಿತ್ತು, ಯೂಸ್ ಮಾಡಿಲ್ಲ. ಮತ್ತು ಇದರಲ್ಲಿ ನಮ್ಗೆ ಬ್ಯಾಟ್ರಿ ವಿಷಯಕ್ಕೆ ಬಂದರೆ ನಮಗೆ ಇದರಲ್ಲಿ 5000 mAh ಬ್ಯಾಟ್ರಿ ಬರುತ್ತೆ. ಮತ್ತು ಇದರಲ್ಲಿ ನಮಗೆ ಬಾಕ್ಸಲ್ಲೇ 68 ವಾಟ್ ಟರ್ಬೋ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಫಾಸ್ಟ್ ಟರ್ಬೋ ಚಾರ್ಜರ್ ಆಗಿರೋದ್ರಿಂದ ಇದು ಒಂದು ರೇಂಜ್ಗೆ ಫಾಸ್ಟ್ ಚಾರ್ಜ್ ಮಾಡುತ್ತೆ. ಮತ್ತು ಇನ್ನೊಂದು ಒಳ್ಳೆ ವಿಷಯ ಏನಂದರೆ ನಮಗೆ ಇದರಲ್ಲಿ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ ನಮಗೆ ಸ್ಮಾರ್ಟ್ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ, ಫೇಸ್ ಅನ್ಲಾಕ್ ಇರುತ್ತೆ. ಮತ್ತು ಇದರಲ್ಲಿ ನಾಕ್ಸ್ ಸೆಕ್ಯೂರಿಟಿ ಇರುತ್ತೆ. ನಾಕ್ಸ್ ಸೆಕ್ಯೂರಿಟಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇದು ಹಾರ್ಡ್ವೇರ್ ಲೆವೆಲ್ ಸೆಕ್ಯೂರಿಟಿ. ಡೇಟಾ ಅಷ್ಟು ಈಸಿಯಾಗಿ ಲೀಕ್ ಆಗಲ್ಲ, ಹ್ಯಾಕ್ ಆಗಲ್ಲ, ಏನೂ ಆಗಲ್ಲ. ಸೊ ಡೇಟಾ ಎಲ್ಲ ಸೇಫ್ ಆಗಿರುತ್ತೆ. ಹಾರ್ಡ್ವೇರ್ ಲೆವೆಲಲ್ಲಿ ಫೋನ್ ಸೆಕ್ಯೂರ್ ಆಗಿರುತ್ತೆ. ಸೊ ಈ ಸ್ಮಾರ್ಟ್ಫೋನ್ ನಮಗೆ Android 15 ಜೊತೆ ಬರುತ್ತೆ. ಸೊ ಮೋಟೋರೋಲಾ ಕಂಪ್ನಿಯವರು ಹೇಳೋ ಪ್ರಕಾರ ಇದು ನಮಗೆ 2 years ಮೇಜರ್ ಸಾಫ್ಟ್ವೇರ್ ಅಪ್ಡೇಟ್ ಜೊತೆ ಬರುತ್ತೆ, ಮತ್ತು 3 years ಸೆಕ್ಯೂರಿಟಿ ಪ್ಯಾಚ್ ಜೊತೆ ಬರುತ್ತೆ. ಸೊ ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಸೊ ಈ ಸ್ಮಾರ್ಟ್ಫೋನಲ್ಲಿ 12 5G ಬ್ಯಾಂಡ್ಸ್ ಇರುತ್ತೆ, ವೈಫೈ 6E ಮತ್ತು ಬ್ಲೂಟೂತ್ 5.4 ಎಲ್ಲ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಲೈಕ್ ಎಲ್ಲ ಬೇಕಾಗಿರೋದೆಲ್ಲ ಕೊಟ್ಟಿದ್ದಾರೆ. ಸೊ ಈ ಸ್ಮಾರ್ಟ್ಫೋನಲ್ಲಿ ನಮಗೆ IP68 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಜೊತೆಗೆ ಮಿಲಿಟರಿ ಗೇಟ್ ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಮಿಲಿಟರಿ ಗೇಟ್ ಸರ್ಟಿಫಿಕೇಶನ್ ಏನು ಅಂದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಫೋನ್ ಯೂಸ್ ಮಾಡಿದ್ರೂ ಡ್ಯೂರೇಬಲ್ ಆಗಿರುತ್ತೆ. ಮಿಲಿಟರಿ ಗೇಟ್ ಸರ್ಟಿಫಿಕೇಶನ್ ಕೊಟ್ಟಿರೋದು ಮತ್ತು IP68 ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್ ಕೊಟ್ಟಿರೋದು ಒಂದು ಒಳ್ಳೆ ವಿಷಯ. ಸೊ ಇದೆಲ್ಲ ಈ ಸ್ಪೆಸಿಫಿಕೇಶನ್ಸ್ ಇಷ್ಟು ನೋಡಿದ್ಮೇಲೆ ನಮಗೆ ಸ್ಟೈಲಸ್ ಕೊಟ್ಟಿದ್ದಾರೆ. ನಮಗೆ ಇದರಲ್ಲಿ ಮೋಟೋ AI ಫೀಚರ್ಸ್ ಕೂಡ ಬಂದಿದೆ, ಲೈಕ್ ಸ್ಕೆಚ್ ಟು ಇಮೇಜ್, ಮೋಟೋ ನೋಟ್ ಅಂತ ನಾವು ಏನಾರು ಬೇಕಂದ್ರೆ ನಾವು ನೋಟ್ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಗೂಗಲ್ AI ಇಮೇಜ್ ಎರೇಸರ್ ಕೂಡ ಇದೆ ಇದರಲ್ಲಿ. ಸೊ ಅದರಿಂದ ಇದೆಲ್ಲ ಮೋಟೋ AI ಫೀಚರ್ಸು ಮತ್ತು ಮೋಟೋ ಹಬ್ಬು ಲೈಕ್ ನಾವು PC ಜೊತೆ ಇಂಟಿಗ್ರೇಟ್ ಮಾಡ್ಬೋದು. ಸೊ ಇದೆಲ್ಲ ಫೀಚರ್ಸ್ ಜೊತೆ ಮೋಟೋರೋಲಾ ಹೆಲೋ UI ಕೂಡ ತುಂಬ ಕ್ಲೀನ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಸೊ ಇದೆಲ್ಲ ನೋಡಿಕೊಂಡ್ರೆ ನನಗೆ ಇದು ಒಂದು ಒಳ್ಳೆಯ ಸ್ಮಾರ್ಟ್ಫೋನ್ ಆಗುತ್ತೆ. ಬಟ್ ಇದು ಬೆಸ್ಟ್ ಅಂತ ಹೇಳಲ್ಲ. ಯಾಕೆ ಬೆಸ್ಟ್ ಅಂತ ಹೇಳಲ್ಲ ಅಂದರೆ ನಿಮಗೆ ನೋಡ್ಕೋಬೋದು, ನಾನು ಇಷ್ಟೊತ್ತು ಹೇಳಿರೋ ಸ್ಪೆಸಿಫಿಕೇಷನ್ಸಲ್ಲಿ ಆಲ್ಮೋಸ್ಟ್ 70% ಸ್ಪೆಸಿಫಿಕೇಷನ್ಸು ನಾನು ಹೋದ ವರ್ಷ ಲಾಂಚ್ ಆಗಿರೋ ಮೋಟೋರೋಲಾ ಎಡ್ಜ್ 50 ಫ್ಯೂಷನ್ ಅಲ್ಲಿರೋ ಸ್ಪೆಸಿಫಿಕೇಷನ್ಸೇ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಒಂದು ಸ್ಟೈಲಸ್ ಆ್ಯಡ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಇದೊಂದು ಸ್ಟೈಲಸ್ ಆ್ಯಡ್ ಮಾಡಿ ಒಂದು ಹೊಸ ಫೋನ್ ಲಾಂಚ್ ಮಾಡೋ ಬದಲು ಈ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿದಿರಾನೇ ಇದ್ದಿದ್ರೆ ಆಗ್ತಿತ್ತು. ಯಾಕಂದರೆ ಸ್ಟೈಲಸ್ ಆ್ಯಡ್ ಮಾಡ್ತಿದ್ದಾರೆ, ಆ್ಯಡ್ ಮಾಡುವಾಗ ಲೈಕ್ ಅಪ್ಡೇಟ್ ಆಗಿರೋ ಸ್ಪೆಸಿಫಿಕೇಷನ್ಸ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಪಿನಿಯನು. ಸೊ ನಾನು ಈ ಸ್ಮಾರ್ಟ್ಫೋನು ಒಂದು 25,000ಇಂದ 30,000 ಪ್ರೈಸ್ ರೇಂಜ್ ಒಳಗಡೆ ಲಾಂಚ್ ಆಗ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಯಾಕಂದರೆ ಅವರು ಫ್ಲ್ಯಾಗ್ಶಿಪ್ ಲೆವೆಲಲ್ಲಿರೋ ಸ್ಪೆಸಿಫಿಕೇಷನ್ ಆದಂಥ ಸ್ಟೈಲಸ್ನ ಅವರು ಒಂದು 30,000 ಒಳಗಡೆ ತರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿರೋ ಫೀಚರ್ಸ್ ಆಲ್ಮೋಸ್ಟ್ ಎಲ್ಲ 20,000 ಒಳಗಡೆ ಪ್ರೈಸ್ ರೇಂಜ್ ಬರೋ ಥರ ಫೀಚರ್ಸ್ ಕೊಟ್ಟಿದೆ. ಮತ್ತು ಇವಾಗ ಅದೆಲ್ಲ ಲೈಕ್ ಸ್ಟ್ಯಾಂಡರ್ಡ್ಸೇ ಚೇಂಜ್ ಆಗಿಬಿಟ್ಟಿದೆ. ಲೈಕ್ ಎಲ್ಲ ಮೊದಲು ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ಬರ್ತಾ ಇರೋ ಸ್ಪೆಸಿಫಿಕೇಷನ್ಸ್ ಎಲ್ಲರೂ ಆಲ್ಮೋಸ್ಟ್ 25,000 ಒಳಗಡೆ ತರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಅದರಿಂದ ಇದರಲ್ಲಿ ಒಂದು ಸ್ಟೈಲಸ್ ಆ್ಯಡ್ ಮಾಡಿರೋದ್ರಿಂದ ಸ್ಟೈಲಸ್ನ ತಲೆಯಲ್ಲಿ ಇಟ್ಕೊಂಡು ನನಗೆ ಈ ಸ್ಮಾರ್ಟ್ಫೋನ್ ಪ್ರೈಸ್ ಒಂದು 25,000 to 30,000 ಒಳಗಡೆ ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಆ ಪ್ರೈಸನ್ನ ಎಲ್ಲ ಲಾಂಚ್ ಮಾಡಿದ್ರೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದಿನ ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲಾಂದರೆ ಫಸ್ಟ್ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು ಲೈಕ್ ಪ್ರೈಸ್ ಯಾವ ಪ್ರೈಸ್ಗೆ ಲಾಂಚ್ ಮಾಡಿದ್ದಾರೆ ಅಂತ. ಈ ಸ್ಮಾರ್ಟ್ಫೋನ್ ಅನೌನ್ಸ್ ಆಗೋಕ್ಕೆ ಇನ್ನೂ ಆಲ್ಮೋಸ್ಟ್ 2 days ಇದೆ. ನಾನು ಇದೆಲ್ಲ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಒಂದು 2 days ಆಗುತ್ತೆ. ಸೊ ನನ್ನ ಕೇಳಿದ್ರೆ 25,000ಇಂದ 30,000 ಒಳಗಡೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂದರೆ ನಾನು ಹೇಳ್ತೀನಿ ಇಲ್ಲ, ನನಗೇನೋ ಇಷ್ಟ ಆಗಲಿಲ್ಲ. ಯಾಕಂದರೆ ನಿಮಗೆ ನಿಜವಾಗ್ಲೂ ಸ್ಟೈಲಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ನೀವು ಬೆಟ್ ಮಾಡಿ ಒಂದು 5,000 ಎಕ್ಸ್ಟ್ರಾ ಕೊಟ್ಟು ತೊಗೊಳ್ಬೋದು. ಇಲ್ಲ 5,000 ನಂಗೆ ಜಾಸ್ತಿ ಅಂದರೆ ನೀವು ಮೋಟೋರೋಲಾ ಎಡ್ಜ್ 60 ಫ್ಯೂಷನ್ಗೆ ಹೋಗ್ಬೋದು. ಇದಕ್ಕಿಂತ ಅದೇ ಬೆಟರ್ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಯಾಕಂದರೆ ಒಂದು ಸ್ಟೈಲಸ್ಗೋಸ್ಕರ ನಾವು 5,000 ಎಕ್ಸ್ಟ್ರಾ ಕೊಡಬೇಕಾ ಅಂತ ನಂಗೆ ಅನಿಸುತ್ತೆ. ಅದು ಬಿಟ್ಟರೆ ನಮಗೆ ಬೇರೆ ಇದರಲ್ಲೇನೋ ಇನೋವೇಟಿವ್ ಅಂತ ಅನಿಸಿಲ್ಲ. ಒಂದು ಇನೋವೇಷನ್ ಆಗಿರೋ ಸ್ಟೈಲಸ್ಗೋಸ್ಕರನೇ ಈ ಸ್ಮಾರ್ಟ್ಫೋನ್ ತೊಗೋಬೇಕು ಅಂದರೆ ನಾವು 25,000 to 30,000 ಪೇ ಮಾಡಿ ತೊಗೊಳ್ಳೇಬೇಕಾಗುತ್ತೆ. ಸೊ ಅದು ನಿಮಗೆ ಬಿಟ್ಟಿದ್ದು. ನೀವು ಹೇಳಿ, ಈ ಸ್ಮಾರ್ಟ್ಫೋನ್ನ ನೀವು ಪರ್ಚೇಸ್ ಮಾಡ್ತೀರಾ ಇಲ್ವಾ ಈ 25 to 30 ಪ್ರೈಸ್ ರೇಂಜಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಮತ್ತು ಇನ್ನೂ ನೀವೇನಾದ್ರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.